ಓಂ ಶಾಂತಿ. ಅಣ್ಣಂದಿರೆ, ಅಕ್ಕಂದಿರೆ, ಆತ್ಮೀಯ ಸ್ವಾಗತ. ಇಂದು ನಾವು ಒಂದು ವಿಶೇಷ ರಿವಿಷನ್ ಮಾಡೋಣ. ಪ್ರಗತಿಗಾಗಿ ರಿವಿಷನ್ ಬಹಳ ಮುಖ್ಯ. ಆದ್ದರಿಂದ ಬನ್ನಿ, 29 ಡಿಸೆಂಬರ್ 2025ರಿಂದ 4 ಜಾನ್ವರಿ 2026ರವರೆಗೆ ಬಂದ ಒಂದು ವಾರದ ಮುರಳಿಗಳಲ್ಲಿರುವ ವರದಾನ ಮತ್ತು ಸ್ಲೋಗನ್ಗಳ ವಿಚಾರಸಾಗರ ಮಂಥನವನ್ನು ಮಾಡೋಣ. ಓಂ ಶಾಂತಿ. ಹೌದು, ಈ ವಾರದ ಮುರಳಿಗಳನ್ನ ಒಟ್ಟಾಗಿ ನೋಡಿದಾಗ ಒಂದು ಸುಂದರವಾದ ಚಿತ್ರಣ ಕಾಣಿಸುತ್ತೆ ಅಲ್ವಾ? ಖಂಡಿತ. ಬಾಬಾರವರು ನಮ್ಮನ್ನ ಒಂದು ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಕರ್ಕೊಂಡು ಹೋಗ್ತಿರೋ ಹಾಗೆ ಭಾಸವಾಗುತ್ತೆ. ನನಗೆ ಮುಖ್ಯವಾಗಿ 3 ಎಳೆಗಳು ಕಾಣಿಸಿದ್ವು. ಯಾವುವು? ಮೊದಲನೆಯದು ಹೊರಗಿನ ಪ್ರಪಂಚದ ನಾಟಕದಿಂದ ನಿರ್ಲಿಪ್ತರಾಗಿ ಸಾಕ್ಷಿ ಸ್ಥಿತಿಯನ್ನು ಅನುಭವಿಸೋದು. ಎರಡನೆಯದು, ಆ ಸ್ಥಿತಿಯಲ್ಲಿ ಸ್ಥಿತರಾಗಿ ನಮ್ಮ ದಿವ್ಯಬುದ್ಧಿಯನ್ನು ಬಳಸಿ ಸರಿಯಾದ ನಿರ್ಣಯಗಳನ್ನು ತೆಗೆದುಕೊಳ್ಳೋದು. ಸರಿ. ಮತ್ತು ಮೂರನೇದು, ನಮ್ಮ ಮೂಲ ಸ್ವರೂಪವಾದ ಪವಿತ್ರತೆಯಲ್ಲಿ ಸಂಪೂರ್ಣವಾಗಿ ನೆಲೆಗೊಳ್ಳೋದು. ಬನ್ನಿ, ಈ ಪ್ರಯಾಣವನ್ನ ಒಟ್ಟಿಗೆ ಮಾಡೋಣ. ಹೌದು, ನೀವು ಹೇಳಿದ್ದು ಬಹಳ ಸರಿ. ಇದೊಂದು ಪ್ರಯಾಣವೇ ಸರಿ. ಹಾಗಾದರೆ ಆ ಪ್ರಯಾಣದ ಮೊದಲ ಹೆಜ್ಜೆಯಿಂದಲೇ ಶುರು ಮಾಡೋಣ. 29ನೇ ತಾರೀಖಿನ ಮುರಳಿಯನ್ನ ವರದಾನ ಹೀಗಿದೆ. ವರದಾನ: ಕಲಿಯುಗಿ ಪ್ರಪಂಚದ ದುಃಖ ಅಶಾಂತಿಯ ನೋಟ ನೋಡುತ್ತಿದ್ದರೂ ಸದಾ ಸಾಕ್ಷಿ ಹಾಗೂ ಬೇಹದ್ದಿನ ವೈರಾಗಿಭವ. ವಿವರಣೆ ಹೀಗಿದೆ: ಈ ಕಲಿಯುಗಿ ಪ್ರಪಂಚದಲ್ಲಿ ಏನೇ ಆದರೂ ಸಹ ತಮ್ಮದು ಸದಾ ಏರುವ ಕಲೆಯಾಗಿದೆ. ಜಗತ್ತಿನವರಿಗೆ ಹಾಹಾಕಾರ ಮತ್ತು ನಿಮ್ಗೆ ಜೈ ಜೈಕಾರ. ತಾವು ಯಾವುದೇ ಪರಿಸ್ಥಿತಿಯಲ್ಲಿ ಗಾಬರಿಯಾಗುವುದಿಲ್ಲ, ಏಕೆಂದರೆ ತಾವು ಮೊದಲಿನಿಂದಲೇ ತಯಾರಾಗಿರುವಿರಿ. ಸಾಕ್ಷಿಯಾಗಿಡುತ್ತಾ ಎಲ್ಲಾ ಪ್ರಕಾರದ ಆಟವನ್ನು ನೋಡುತ್ತಿರುವಿರಿ. ಈ ಸಾಕ್ಷಿ ಸ್ಥಿತಿ ಅನ್ನೋದು ಅಂದ್ರೆ ಕೇಳ್ಲಿಕ್ಕೆ ತುಂಬಾ ಚೆನ್ನಾಗಿರತ್ತೆ. ಆದ್ರೆ ನಿಜ ಜೀವನದಲ್ಲಿ ನಮ್ಮ ಮನೆಯಲ್ಲಿ ಒಂದು ಸಮಸ್ಯೆ ಬಂದಾಗ ಅಥವಾ ಕೆಲಸದಲ್ಲಿ ಒತ್ತಡ ಇದ್ದಾಗ ಸಾಕ್ಷಿಯಾಗಿ ನೋಡುವುದು ಅಂದ್ರೆ ಹೇಗೆ? ಹೌದು, ಇದು ದೊಡ್ಡ ಪ್ರಶ್ನೆ. ಹಾಗೆಯೇ ದೂರ ನಿಂತು ನೋಡಿದ್ರೆ ನಮ್ಮನ್ನ ಬೇರೆಯವರು ಅಸಡ್ಡೆ ಮಾಡುವವರಂತೆ ಅಥವಾ ಪ್ರೀತಿಯೇ ಇಲ್ಲದವರಂತೆ ತಿಳಿಯುವ ಸಾಧ್ಯತೆ ಇರುತ್ತಲ್ವೇ? ಇದೊಂದು ಸೂಕ್ಷ್ಮವಾದ ಗೊಂದಲ. ಖಂಡಿತ, ಇದು ಎಲ್ಲರೂ ಎದುರಿಸುವ ಪ್ರಶ್ನೆ. ಸಾಕ್ಷಿಯಾಗಿರುವುದು ಅಂದ್ರೆ ಭಾವನೆಗಳೇ ಇಲ್ಲದ ಕಲ್ಲಾಗುವುದಲ್ಲ. ಇದನ್ನೊಂದು ರೀತಿ ಹೀಗೆ ಅರ್ಥ ಮಾಡ್ಕೊಳ್ಳಬಹುದು. ಹೇಳಿ. ಒಬ್ಬರು ನೀರಿನಲ್ಲಿ ಮುಳುಗುತ್ತಿದ್ದಾರೆ, ಇನ್ನೊಬ್ಬರು ಲೈಫ್ ಗಾರ್ಡ್. ಇಬ್ಬರೂ ನೀರಿನಲ್ಲೇ ಇದ್ದಾರೆ. ಆದರೆ ಮುಳುಗುತ್ತಿರುವನು ಭಯದಿಂದ ಕೈಕಾಲು ಬಡಿತಾನೆ. ಲೈಫ್ ಗಾರ್ಡ್ ಶಾಂತವಾಗಿ ಸ್ಥಿರವಾಗಿ ಅವನನ್ನು ಹೇಗೆ ಪಾರು ಮಾಡಬೇಕು ಅಂತ ಯೋಚಿಸ್ತಾನೆ. ಓ ಹೌದು. ಸಾಕ್ಷಿ ಸ್ಥಿತಿ ಅಂದ್ರೆ ಆ ಲೈಫ್ ಗಾರ್ಡ್ನ ಮನಸ್ಥಿತಿ. ನಾವು ಸಮಸ್ಯೆಯಲ್ಲೇ ಇದ್ದರೂ ನಾನು ಆತ್ಮ, ಇದು ಕೇವಲ ಒಂದು ದೃಶ್ಯ, ನನ್ನ ಸ್ಥಿತಿ ಏರುವ ಕಲೆಯಲ್ಲಿದೆ ಎಂಬ ಸ್ಮೃತಿ ನಮ್ಮನ್ನು ಮುಳುಗುದಂತೆ ಕಾಪಾಡುತ್ತದೆ. ವಾವ್, ಬಹಳ ಬಹಳ ಸುಂದರವಾದ ಹೋಲಿಕೆ. ಅಂದ್ರೆ ಭಾವನಾತ್ಮಕವಾಗಿ ಮುಳುಗಿ ಹೋಗದೆ ಪರಿಸ್ಥಿತಿಯನ್ನು ನಿಭಾಯಿಸುವ ಶಕ್ತಿ. ಎಕ್ಸಾಕ್ಟ್ಲಿ. ಆಗ ನಮ್ಮ ಒಳಗಿನ ಜೈ ಜೈಕಾರದ ಸ್ಥಿತಿ ಹೊರಗಿನ ಹಾಹಾಕಾರದಿಂದ ಪ್ರಭಾವಿತವಾಗುವುದಿಲ್ಲ. ಇದಕ್ಕೆ ಪೂರಕವಾಗಿ ಅಂದಿನ ಸ್ಲೋಗನ್ ಕೂಡ ಇದೆ ಅಲ್ವಾ? ಹೌದು, ಹೇಳಿ. ಎಂಥದೇ ಧರಣಿಯನ್ನು ತಯಾರು ಮಾಡಬೇಕಾದರೆ ವಾಣಿಯ ಜೊತೆ ವೃತ್ತಿಯಿಂದ ಸೇವೆ ಮಾಡಿ. ನಮ್ಮ ವೃತ್ತಿ ನಮ್ಮ ಮನಸ್ಥಿತಿ ಸಾಕ್ಷಿಭಾವದ್ದಾಗಿದ್ದರೆ ನಮ್ಮ ಮಾತಿಗೆ ತಾನಾಗಿಯೇ ಶಕ್ತಿ ಬಂದ್ಬಿಡುತ್ತೆ. ಸರಿಯಾಗಿ ಹೇಳಿದ್ರಿ. ಹೊರಗಿನ ಪ್ರಪಂಚದ ನಾಟಕದಿಂದ ಸಾಕ್ಷಿಯಾಗಿರುವುದು ಮೊದಲ ಹೆಜ್ಜೆಯಾದ್ರೆ ಬಾಬಾ ಮರುದಿನವೇ ನಮ್ಮನ್ನು ಒಂದು ಹೆಜ್ಜೆ ಆಳಕ್ಕೆ ಕರೆದುಕೊಂಡು ಹೋಗ್ತಾರೆ. ಎಲ್ಲಿಗೆ? ಅಂದ್ರೆ ನಮ್ಮ ದೇಹದ ಬಂಧನದಿಂದ ಮುಕ್ತರಾಗುವುದರ ಕಡೆಗೆ. 30ನೇ ತಾರೀಕಿನ ವರದಾನ ಹೀಗಿದೆ. ವರದಾನ: ಸದಾ ಬೇಹದ್ದಿನ ಸ್ಥಿತಿಯಲ್ಲಿ ಸ್ಥಿತರಾಗಿರುವಂತಹ ಬಂಧನಮುಕ್ತ ಜೀವನ್ಮುಕ್ತ ಭವ. ಇದರ ವಿವರಣೆ ಹೀಗಿವೆ: ದೇಹ ಅಭಿಮಾನ ಹದ್ದಿನ ಸ್ಥಿತಿಯಾಗಿದೆ ಮತ್ತು ದೇಹಿ ಅಭಿಮಾನಿಗಳಾಗುವುದು ಬೇಹದ್ದಿನ ಸ್ಥಿತಿಯಾಗಿದೆ. ದೇಹದಲ್ಲಿ ಬರುವುದರಿಂದ ಅನೇಕ ಕರ್ಮದ ಬಂಧನಗಳಲ್ಲಿ ಬರಬೇಕಾಗುತ್ತದೆ. ಆದ್ರೆ ಯಾವಾಗ ದೇಹಿಯಾಗಿ ಬಿಡುವಿರಿ, ಆಗ ಈ ಎಲ್ಲ ಬಂಧನಗಳು ಸಮಾಪ್ತಿಯಾಗಿ ಬಿಡುವುದು. ದೇಹ ಅಭಿಮಾನ ಮತ್ತು ದೇಹಿ ಅಭಿಮಾನ. ಹೌದು, ಇದನ್ನ ಹೀಗೆ ನೋಡಬಹುದು. ದೇಹ ಅಭಿಮಾನ ಅಂದ್ರೆ ಒಂದು ಕೊಳೆಯಾದ ಕನ್ನಡಕ ಹಾಕೊಂಡು ಜಗತ್ತನ್ನ ನೋಡಿದ ಹಾಗೆ. ಎಲ್ಲರಲ್ಲೂ ಎಲ್ಲದರಲ್ಲೂ ದೋಷಗಳೇ ಕಾಣಿಸ್ತವೆ. ಸಂಬಂಧಗಳಲ್ಲಿ ಕಿರಿಕಿರಿ, ನಿರೀಕ್ಷೆಗಳು, ನೋವು. ನಿಜ. ಎಲ್ಲವೂ ಈ ಕೊಳಕಾದ ಕನ್ನಡಕದ ಪರಿಣಾಮ. ದೇಹಿ ಅಭಿಮಾನಿ ಆಗುವುದು ಅಂದ್ರೆ ಆ ಕನ್ನಡಕವನ್ನು ಸ್ವಚ್ಛಗೊಳಿಸಿದಂತೆ. ಆಗ ಅದೇ ವ್ಯಕ್ತಿಗಳು, ಅದೇ ಸಂಬಂಧಗಳು ದಿವ್ಯವಾಗಿ ಕಾಣಿಸಲು ಶುರುವಾಗುತ್ತವೆ. ಹೌದು, ನಾವು ಆತ್ಮೀಯ ದೃಷ್ಟಿಯಿಂದ ನೋಡಿದಾಗ ಅವರ ಗುಣಗಳು ಕಾಣಿಸುತ್ತವೆ, ದೋಷಗಳಲ್ಲ. ಖಂಡಿತ. ಆಗ ಕರ್ಮಗಳು ಬಂಧನವಾಗುವುದಿಲ್ಲ,
ಬದಲಿಗೆ ಕರ್ಮಯೋಗವಾಗುತ್ತವೆ. ಜೀವನ್ಮುಕ್ತ ಸ್ಥಿತಿಯ ಅನುಭವ ಆಗಲೇ ಪ್ರಾರಂಭವಾಗುತ್ತದೆ. ಇದಕ್ಕೆ ಬುದ್ಧಿಯಲ್ಲಿ ನಿಶ್ಚಯ ಬೇಕು. ಅಂದಿನ ಸ್ಲೋಗನ್ ಅದನ್ನೇ ಹೇಳುತ್ತದೆ ಅಲ್ವಾ? ಹೌದು. ನಿಶ್ಚಯ ಬುದ್ಧಿಯ ಚಿಹ್ನೆ ನಿಶ್ಚಿತ ವಿಜಯ ಮತ್ತು ನಿಶ್ಚಿಂತ. ಅವರ ಬಳಿ ವ್ಯರ್ಥ ಬರಲು ಸಾಧ್ಯವಿಲ್ಲ. ಬಾಬಾ, ಡ್ರಾಮಾ ಮತ್ತು ನನ್ನ ಶ್ರೇಷ್ಠ ಭಾಗ್ಯದ ಮೇಲೆ ನಿಶ್ಚಯವಿದ್ದಾಗ ದೇಹಿ ಅಭಿಮಾನಿ ಸ್ಥಿತಿ ಸಹಜವಾಗುತ್ತದೆ ಮತ್ತು ನಾವು ನಿಶ್ಚಿಂತರಾಗುತ್ತೇವೆ. ಸರಿ, ಈಗ ನಾವು ಸಾಕ್ಷಿಯಾಗಿದ್ದೇವೆ. ದೇಹದ ಬಂಧನದಿಂದಲೂ ಮುಕ್ತರಾಗಿದ್ದೇವೆ. ಮುಂದಿನ ಸವಾಲು ಮಾಯೆ. ವರ್ಷದ ಕೊನೆಯ ದಿನ 31ನೇ ತಾರೀಖಿನಂದು ಬಾಬಾ ಮಾಯೆಯನ್ನು ಗೆಲ್ಲುವ ಒಂದು ಅದ್ಭುತ ಯುಕ್ತಿಯನ್ನು ತಿಳಿಸ್ತಾರೆ. ವರದಾನ: ಮಾಯೆಯ ಆಟವನ್ನು ಸಾಕ್ಷಿಯಾಗಿ ನೋಡುವಂಥವರು ಸದಾ ನಿರ್ಭಯ, ಮಾಯಾಜೀತ್ ಭವ. ಇದರ ವಿವರಣೆಯಂತೂ ಇನ್ನೂ ಅದ್ಭುತ. ಈಗ ಮಾಯಾ ಮೇಲೆ ಘರ್ಷಣೆ ಮಾಡಬೇಕಾಗಿಲ್ಲ. ಮಾಯೆ ನಮಸ್ಕಾರ ಮಾಡಲು ಬಂದಿದೆ, ಯುದ್ಧ ಮಾಡಲು ಅಲ್ಲ. ಮಾಯೆಯ ಎಂತಹದೇ ವಿಕ್ರಾಳ ರೂಪವಿರಲಿ, ತಾವು ಅದನ್ನು ಆಟದ ಗೊಂಬೆ ಮತ್ತು ಆಟ ಎಂದು ತಿಳಿದು ನೋಡುವಿರಿ. ಆಗ ಬಹಳ ಸಂತೋಷವಾಗುತ್ತದೆ. ನಂತರ ಅದರಿಂದ ಭಯ ಅಥವಾ ಗಾಬರಿಯಾಗುವುದಿಲ್ಲ. ಹೌದು, ಇದು ಪುರುಷಾರ್ಥವನ್ನೇ ಬದಲಾಯಿಸುವ ದೃಷ್ಟಿಕೋನ. ನಿಜ. ನಾವು ಸಾಮಾನ್ಯವಾಗಿ ಕ್ರೋಧ, ಮೋಹದಂತಹ ವಿಕಾರಗಳು ಬಂದಾಗ ಅದರ ಜೊತೆ ಯುದ್ಧ ಮಾಡಲು ಶುರು ಮಾಡ್ತೇವೆ. ನನಗೆ ಯಾಕೆ ಕೋಪ ಬಂತು, ನಾನು ಹೀಗೆ ಮಾಡಬಾರದಿತ್ತು ಅಂತ ನಮ್ಮನ್ನೇ ನಾವು ದಂಡಿಸ್ಕೊಳ್ತೇವೆ. ಹೌದು, ಗಿಲ್ಟಿ ಫೀಲ್ ಮಾಡ್ಕೊಳ್ತೀವಿ. ಆದರೆ ಬಾಬಾ ಹೇಳ್ತಾರೆ, ಯುದ್ಧ ಮಾಡಬೇಡಿ, ಅದೊಂದು ಆಟದ ಗೊಂಬೆ ಅಂತ ನೋಡಿ ಅಂತ. ಒಂದು ಮಗು ಆಟದ ಗೊಂಬೆಗೆ ಹೆದರುತ್ತದೆಯಾ? ಇಲ್ಲ, ಅದು ಅದರೊಂದಿಗೆ ಆಟವಾಡುತ್ತದೆ. ಹಾಗೆಯೇ ವಿಕಾರಗಳು ಬಂದಾಗ, ಓಹೋ, ಈ ಹಳೆಯ ಸಂಸ್ಕಾರದ ಗೊಂಬೆ ಬಂದಿದೆಯಾ, ಬಾ ನೋಡೋಣ ಅಂತ ನಿರ್ಭಯವಾಗಿ, ಸಾಕ್ಷಿಯಾಗಿ ನೋಡಿದರೆ ಅದರ ಶಕ್ತಿ ತಾನಾಗೇ ಕಡಿಮೆಯಾಗುತ್ತದೆ. ಹೌದು, ನಾವು ಯಾವುದರ ಜೊತೆ ಯುದ್ಧ ಮಾಡುತ್ತೇವೆಯೋ ಅದಕ್ಕೆ ನಾವು ಶಕ್ತಿ ಕೊಡುತ್ತಿದ್ದೇವೆ ಎಂದರ್ಥ. ಅದನ್ನು ಆಟ ಎಂದು ತಿಳಿದರೆ ನಾವು ಆಟಗಾರರಾಗುತ್ತೇವೆ. ಮಾಯೆ ಆಟದ ಸಾಮಾನು ಆಗುತ್ತೆ. ಆಗ ಗೆಲುವು ನಮ್ಮದೇ. ಆದರೆ ಆಟವಾಡಲು ನಮ್ಮ ಮನಸ್ಸು ಪ್ರೀತಿಯಿಂದ ತುಂಬಿರಬೇಕು ಅಲ್ವಾ? ಅದಕ್ಕಾಗಿಯೇ ಅಂದಿನ ಸ್ಲೋಗನ್ ಇಂತಹ ಸ್ನೇಹದ ಸಾಗರ ಆಗಿ ಆಗ ಕ್ರೋಧ ಸಮೀಪ ಸಹ ಬರಲು ಸಾಧ್ಯವಾಗಬಾರದು. ನಮ್ಮ ಹೃದಯದಲ್ಲಿ ಎಲ್ಲರ ಬಗ್ಗೆ ಶುಭ ಭಾವನೆ, ಪ್ರೀತಿ ತುಂಬಿದ್ರೆ ಕ್ರೋಧ ಎಂಬ ಆಟದ ಗೊಂಬೆಗೆ ಬರಲು ಜಾಗವೇ ಇರೋದಿಲ್ಲ. ಅದ್ಭುತ. ಹೀಗೆ ನಿರ್ಭಯರಾಗಿ ಹೊಸ ವರ್ಷಕ್ಕೆ ಅಂದ್ರೆ ಜನವರಿ 1ಕ್ಕೆ ಕಾಲಿಡ್ತೇವೆ. ಅಲ್ಲಿ ಬಾಬಾ ನಮ್ಮ ಗಮನವನ್ನು ವೈಯಕ್ತಿಕ ಸ್ಥಿತಿಯಿಂದ ಸಂಘಟನೆಯ ಕಡೆಗೆ ತರ್ತಾರೆ. ವರದಾನ: ಸಂಘಟನೆಯಲ್ಲಿ ಏಕಮತ ಹಾಗೂ ಏಕರಸ ಸ್ಥಿತಿಯ ಮೂಲಕ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂಥ ಸತ್ಯಸ್ನೇಹಿ ಭವ. ವಿವರಣೆ: ಸಂಘಟನೆಯಲ್ಲಿ ಒಬ್ಬರು ಹೇಳಿದ್ರು, ಇನ್ನೊಬ್ಬರು ಒಪ್ಪಿಕೊಂಡ್ರು. ಇದಾಗಿದೆ ಸತ್ಯಸ್ನೇಹದ ಪ್ರತಿಯುತ್ತರ. ಏಕಮತ ಹಾಗೂ ಏಕರಸ ಸ್ಥಿತಿಯ ಸಂಸ್ಕಾರವೇ ಸತ್ಯಯುಗದಲ್ಲಿಯೂ ಒಂದು ರಾಜ್ಯದ ಸ್ಥಾಪನೆ ಮಾಡುತ್ತದೆ. ಇಲ್ಲಿ ಒಂದು ಪ್ರಾಯೋಗಿಕ ಪ್ರಶ್ನೆ ಉದ್ಭವಿಸುತ್ತೆ. ಸೇವೆಯಲ್ಲಿ ಎಲ್ಲರಿಗೂ ಬೇರೆ ಬೇರೆ ಒಳ್ಳೆಯ ವಿಚಾರಗಳು ಬರಬಹುದು. ಆಗ ಒಬ್ರು ಹೇಳಿದ್ರು, ಇನ್ನೊಬ್ರು ಒಪ್ಪುಕೊಂಡ್ರು ಎನ್ನುವುದು ಕುರುಡು ಅನುಕರಣೆ ಆಗುವುದಿಲ್ಲವೇ? ಹೌದು. ಅಥವಾ ನನ್ನ ವಿಚಾರವೇ ಸರಿ ಅಂತ ವಾದಿಸುವುದು ಅಹಂಕಾರವೇ? ಈ ಏಕಮತ ಸ್ಥಿತಿಯನ್ನು ಸಾಧಿಸುವುದು ಹೇಗೆ? ಇದು ದಿವ್ಯ ಬುದ್ಧಿಯ ಪರೀಕ್ಷೆಯ ಸಮಯ. ಇಲ್ಲಿ ಮುಖ್ಯವಾಗಿರುವುದು ನನ್ನ ಮತ ಅಥವಾ ನಿಮ್ಮ ಮತ ಅಲ್ಲ, ಯಜ್ಞದ ಹಿತ ಯಾವುದು ಎನ್ನುವುದು. ಸರಿ. ನಮ್ಮ ಬುದ್ಧಿ ಸ್ವಚ್ಛವಾಗಿದ್ದರೆ ಮತ್ತು ನಮ್ಮ ಉದ್ದೇಶ ಯಜ್ಞದ ಸೇವೆ ಮಾಡುವುದಾಗಿದ್ರೆ ನಾವು ನಮ್ಮ ವಿಚಾರಕ್ಕೆ ಅಂಟಿಕೊಳ್ಳುವುದಿಲ್ಲ. ಸಂಘಟನೆಯಲ್ಲಿ ಯಾರು ನಿರ್ಣಯ ತೆಗೆಯುವ ಸ್ಥಾನದಲ್ಲಿರುತ್ತಾರೋ ಅವರ ಮೇಲೆ ಭರವಸೆ ಇಟ್ಟು ನಮ್ಮ ಸಹಯೋಗ ನೀಡುವುದೇ ಸತ್ಯಸ್ನೇಹಿಯ ಲಕ್ಷಣ. ಅಂದ್ರೆ ಇದು ಸಮರ್ಪಣಾ ಭಾವದ ಸಂಕೇತ, ಅಂಧಾನುಕರಣೆ ಅಲಿಯ. ಖಂಡಿತ. ಇದೇ ಸತ್ಯಯುಗದ ಸಂಸ್ಕಾರ. ಹೌದು. ಅಲ್ಲಿ ಎಲ್ಲವೂ ನಮ್ಮದು ಎಂಬ ಭಾವನೆ ಇರುತ್ತದೆ. ಈ ಸಮರ್ಪಣಾ ಭಾವದಿಂದ ಕರ್ಮ ಮಾಡಿದಾಗ ಅದರಲ್ಲಿ ಯೋಗ ಸಹಜವಾಗಿ ಬೆರೆತು ಹೋಗ್ತದೆ. ಅಂದಿನ ಸ್ಲೋಗನ್ ಕೂಡ ಅದನ್ನೇ ಹೇಳುತ್ತೆ. ಕರ್ಮ ಮತ್ತು ಯೋಗದ ಸಮತೋಲನವನ್ನು ಇಟ್ಟುಕೊಳ್ಳುವವರೇ ಸಫಲ ಯೋಗಿ ಆಗಿದ್ದಾರೆ. ಹೌದು. ಸೇವೆ ಮಾಡುವಾಗಲೂ ಬಾಬಾರವರ ನೆನಪು, ಏಕಮತದ ಭಾವನೆ ಇದ್ದರೆ ಅದು ಶ್ರೇಷ್ಠ ಕರ್ಮಯೋಗವಾಗುತ್ತದೆ. ಈ ಸಂಘಟನೆಯ ಸೇವೆಯಲ್ಲಿ ನಮ್ಮ ಪಾತ್ರದ ಬಗ್ಗೆ ಬಾಬಾ 2ನೇ ತಾರೀಖಿನಂದು ಇನ್ನಷ್ಟು ಸ್ಪಷ್ಟಪಡಿಸುತ್ತಾರೆ. ಹೇಳಿ. ವರದಾನ: ವಿಶ್ವ ಪರಿವರ್ತನೆಯ ಶ್ರೇಷ್ಠ ಕಾರ್ಯದಲ್ಲಿ ತಮ್ಮ ಬೆರಳನ್ನು ಸಹಯೋಗ ಕೊಡುವಂತಹ ಮಹಾನ್ನರಿಂದ ನಿರ್ಮಾಣಭವ. ವಿವರಣೆ: ವಿಶ್ವ ಪರಿವರ್ತನೆಯ ಈ ಶ್ರೇಷ್ಠ ಕಾರ್ಯಕ್ಕಾಗಿ ಪ್ರತಿಯೊಂದು ರತ್ನಗಳ ಅವಶ್ಯಕತೆ ಇದೆ. ಎಲ್ಲರೂ ತಮ್ಮ ತಮ್ಮ ರೀತಿಯಿಂದ ಬಹಳ ಅವಶ್ಯಕ ಶ್ರೇಷ್ಠ ಮಹಾರಥಿಗಳಾಗಿದ್ದಾರೆ.
ಎಷ್ಟು ಮಹಾನಾಗಿದ್ದೀರಿ ಅಷ್ಟು ನಿರ್ಮಾಣರೂ ಆಗಿರಿ. ಮಹಾನ್ ಮತ್ತು ನಿರ್ಮಾಣ ಚಿತ್ತ ಅಂದ್ರೆ ವಿನಮ್ರತೆ, ಈ ಎರಡೂ ಒಟ್ಟಿಗೆ ಇರೋದು ಹೇಗೆ? ಸಾಮಾನ್ಯವಾಗಿ ಜನರು ತಾವು ಮಹಾನ್ ಎಂದು ತಿಳಿದಾಗ ಅವರಲ್ಲಿ ಅಹಂಕಾರ ಬರುತ್ತೆ. ಹೌದು, ಅದೇ ಪ್ರಶ್ನೆ. ಆದ್ರೆ ಬಾಬಾ ಇಲ್ಲಿ ಸ್ವಮಾನ ಮತ್ತು ನಿರ್ಮಾಣತೆಯ ಸಮತೋಲನದ ಬಗ್ಗೆ ಮಾತಾಡ್ತಿದ್ದಾರೆ. ನಾನು ವಿಶ್ವ ಪರಿವರ್ತಕ, ಶ್ರೇಷ್ಠ ಆತ್ಮ ಎಂಬುದು ಸ್ವಮಾನ. ಇದು ನಮ್ಮ ಸ್ಥಿತಿಯನ್ನು ಎತ್ತರದಲ್ಲಿಡುತ್ತೆ. ಸರಿ. ಅದೇ ಸಮಯದಲ್ಲಿ ಈ ಶ್ರೇಷ್ಠತೆಯನ್ನು ನೀಡಿದ್ದು ಬಾಬಾ. ನಾನೊಬ್ಬ ನಿಮಿತ್ತ ಮಾತ್ರ ಎಂಬುದು ನಿರ್ಮಾಣತೆ. ಗೋವರ್ಧನ ಪರ್ವತವನ್ನು ಎತ್ತಿದಾಗ ಶ್ರೀಕೃಷ್ಣನ ಜೊತೆ ಎಲ್ಲರೂ ತಮ್ಮ ಬೆರಳನ್ನು ಕೊಟ್ಟ ಹಾಗೆ ನಾವು ಈ ಮಹಾನ್ ಕಾರ್ಯದಲ್ಲಿ ನಮ್ಮ ಸಹಯೋಗದ ಬೆರಳನ್ನು ಕೊಟ್ಟಿದ್ದೇವೆ. ಅಷ್ಟೇ. ಹೌದು. ಸ್ವಮಾನ ನಮ್ಮನ್ನು ಮಾಯೆಯ ಸಣ್ಣಪುಟ್ಟ ಆಕರ್ಷಣೆಗಳಿಂದ ಪಾರು ಮಾಡುತ್ತದೆ. ನಿರ್ಮಾಣತೆ ಎಲ್ಲರ ಪ್ರೀತಿ ಮತ್ತು ಆಶೀರ್ವಾದವನ್ನು ಗಳಿಸಿಕೊಡುತ್ತದೆ. ಮತ್ತು ಯಾವಾಗ ನಾವು ನಿರ್ಮಾಣಚಿತ್ತರಾಗುತ್ತೇವೆಯೋ ನಮ್ಮ ಸ್ವಭಾವ ಸಹಜವಾಗಿ ಸರಳವಾಗುತ್ತದೆ. ಅಂದಿನ ಸ್ಲೋಗನ್ ಕೂಡ ಅದನ್ನೇ ಹೇಳುತ್ತೆ. ಹೌದು, ತಮ್ಮ ಸ್ವಭಾವವನ್ನು ಸರಳವನ್ನಾಗಿ ಮಾಡಿಕೊಳ್ತೀರೆಂದ್ರೆ ಸರ್ವ ಕಾರ್ಯಗಳು ಸಹಜವಾಗಿ ಆಗಿಬಿಡುತ್ತವೆ. ಈ ಎಲ್ಲ ದಿವ್ಯಗುಣಗಳ ಅಡಿಪಾಯ ಯಾವುದು? ಬಾಬಾ 3ನೇ ತಾರೀಕಿನಂದು ನಮ್ಮನ್ನು ನಮ್ಮ ಮೂಲ ಸ್ವರೂಪದ ಕರೆಗೆ ಕರೆದೊಯ್ಯುತ್ತಾರೆ. ವರದಾನ. ತಮ್ಮ ಅನಾದಿ ಆದಿಸತ್ಯ ರೂಪವನ್ನು ಅನುಭೂತಿ ಮಾಡುವಂತಹ ಸಂಪೂರ್ಣ ಪವಿತ್ರ ಭವ. ವಿವರಣೆ. ಆತ್ಮದ ಅನಾದಿ ಹಾಗೂ ಆದಿಯ ಎರಡೂ ಕಾಲದ ಸತ್ಯ ಸ್ವರೂಪವು ಪವಿತ್ರತೆಯಾಗಿದೆ. ಅಪವಿತ್ರತೆಯು ಅಸ್ವಾಭಾವಿಕ, ಶೂದ್ರರ ಕೊಡುಗೆಯಾಗಿದೆ. ಸತ್ಯತೆಯನ್ನು ಅನುಭೂತಿಯನ್ನು ಮಾಡುತ್ತೀರೆಂದ್ರೆ ಸಂಪೂರ್ಣ ಪವಿತ್ರ ಆತ್ಮರಾಗಿ ಮೊದಲ ದರ್ಜೆ ಟಿಕೆಟ್ನ ಅಧಿಕಾರಿಯಾಗಿ ಬಿಡುವಿರಿ. ನಾನು ಮೂಲತಃ ಪವಿತ್ರ ಆತ್ಮ. ಈ ಒಂದು ಸ್ಮೃತಿ ಒಂದು ರಕ್ಷಾಕವಚದಂತೆ ಕೆಲಸ ಮಾಡುತ್ತದೆ. ಪವಿತ್ರತೆ ಕೇವಲ ಬ್ರಹ್ಮಚರ್ಯವಲ್ಲ. ನಿಜ. ಅದು ಮನಸ್ಸು, ಮಾತು, ಕರ್ಮ, ಸಂಬಂಧ, ದೃಷ್ಟಿ ಎಲ್ಲದರಲ್ಲಿರುವ ಶುದ್ಧತೆ. ದಿನದಲ್ಲಿ ಯಾವುದೇ ವ್ಯರ್ಥ ಅಥವಾ ನಕಾರಾತ್ಮಕ ಸಂಕಲ್ಪ ಬಂದಾಗ ತಕ್ಷಣ ಈ ಸ್ಮೃತಿ ನೆನಪಿಗೆ ಬಂದ್ರೆ, ಛೇ, ಇದು ನನ್ನ ನಿಜವಾದ ಸಂಸ್ಕಾರವಲ್ಲ, ಇದು ಮಧ್ಯದಲ್ಲಿ ಬಂದಿರುವ ಕಸ ಎಂದು ಬುದ್ಧಿ ಅದನ್ನು ತಿರಸ್ಕರಿಸುತ್ತೆ. ಹೌದು, ಈ ಅಭ್ಯಾಸದಿಂದ ಮನಸ್ಸು ಸಹಜವಾಗಿಯೇ ಶುದ್ಧ ಸಂಕಲ್ಪಗಳನ್ನೇ ಮಾಡಲು ಕಲಿಯುತ್ತೆ. ನಮ್ಮ ಬುದ್ಧಿರೂಪಿ ಜೋಳಿಗೆಯಲ್ಲಿ ಪರಮಾತ್ಮನ ಜ್ಞಾನರತ್ನಗಳು ಮತ್ತು ಆಶೀರ್ವಾದಗಳು ತುಂಬಿದ್ದರೆ ಮಾಯೆಯ ಕಸ ಒಳಗಿ ಬರಲು ಜಾಗವೇ ಇರೋದಿಲ್ಲ. ಅಂದಿನ ಸ್ಲೋಗನ್ ಅದನ್ನೇ ನೆನಪಿಸುತ್ತೆ. ಏನ್ ಹೇಳುತ್ತೆ? ತಮ್ಮ ಜೋಳಿಗೆಯನ್ನು ಪರಮಾತ್ಮನ ಆಶೀರ್ವಾದಗಳಿಂದ ಸಂಪನ್ನ ಮಾಡಿಕೊಳ್ಳುತ್ತೀರೆಂದರೆ ಮಾಯೆಯು ಸಮೀಪಕ್ಕೂ ಬರಲು ಸಾಧ್ಯವಿಲ್ಲ. ಸರಿ. ಇಡೀ ವಾರದಲ್ಲಿ ಇಷ್ಟೆಲ್ಲ ಶ್ರೇಷ್ಠ ಸ್ಥಿತಿಗಳನ್ನು ಅನುಭವಿಸಲು ಮತ್ತು ಅದನ್ನು ನಿರಂತರವಾಗಿ ಕಾಯ್ದುಕೊಳ್ಳಲು ಬಾಬಾ 4ನೇ ತಾರೀಖಿನಂದು ಒಂದು ಮಾಸ್ಟರ್ ಕೀಲಿಕೈಯನ್ನು ಕೊಡುತ್ತಾರೆ. ಮಾಸ್ಟರ್ ಕೀ. ವರದಾನ. ಪರಿಶೀಲನೆ ಮಾಡುವ ವಿಶೇಷತೆಯನ್ನು ತಮ್ಮ ನಿಜ ಸಂಸ್ಕಾರವನ್ನಾಗಿ ಮಾಡಿಕೊಳ್ಳುವಂತಹ ಮಹಾನ್ ಆತ್ಮಭವ. ವಿವರಣೆ. ಯಾವುದೇ ಸಂಕಲ್ಪ ಮಾಡಿ, ಮಾತನಾಡಿರಿ, ಕರ್ಮ ಮಾಡಿರಿ, ಕೇವಲ ಇದರ ಪರಿಶೀಲನೆ ಮಾಡಿರಿ. ಇದೆಲ್ಲವೂ ತಂದೆಯ ಸಮಾನವಾಗಿ ಇದೆಯೇ? ಮೊದಲು ಸಂತುಲನೆ ಮಾಡಿರಿ, ನಂತರ ಕಾರ್ಯರೂಪಕ್ಕೆ ತನ್ನಿರಿ. ಪರಿಶೀಲನೆ ಮಾಡುವ ಯಂತ್ರದ ಗತಿಯನ್ನು ತೀವ್ರಗೊಳಿಸಿರಿ. ಪರಿಶೀಲನೆ ಮಾಡೋದು ಅಂದ್ರೆ ಆರಂಭದಲ್ಲಿ ರಾತ್ರಿ ಮಲಗುವಾಗ ಚಾರ್ಟ್ ಬರೆಯುವಂತೆ ಒಂದು ಕರ್ತವ್ಯ ಅನಿಸಬಹುದು. ಆದ್ರೆ ಬಾಬಾ ಅದನ್ನು ನಮ್ಮ ನಿಜ ಸಂಸ್ಕಾರವನ್ನಾಗಿ ಮಾಡ್ಕೊಳ್ಳಿ ಅಂತಾರೆ. ಅಂದ್ರೆ ಅದು ನಮ್ಮ ಸಹಜ ಸ್ವಭಾವವಾಗಬೇಕು. ಹೌದು. ಗಾಡಿ ಓಡಿಸುವಾಗ ಮುಂದೆ ಏನಾದ್ರೂ ಅಡ್ಡಿ ಬಂದ್ರೆ ನಾವು ಯೋಚನೆ ಮಾಡಿ ಬ್ರೇಕ್ ಹಾಕೋದಿಲ್ಲ, ಅದು ಸಹಜವಾಗಿ ಆಗ್ಬಿಡುತ್ತೆ. ಹಾಗೆಯೇ ಪ್ರತಿಯೊಂದು ಸಂಕಲ್ಪ, ಮಾತು, ಕರ್ಮ ಮಾಡುವ ಮೊದಲು ಇದು ಶ್ರೀಮತದಂತೆ ಇದೆಯೇ ಅಂತ. ಹೌದು, ಇದ್ರಿಂದ ಯಾರಿಗಾದ್ರೂ ದುಃಖವಾಗುತ್ತದೆಯೇ ಎಂದು ಪರಿಶೀಲಿಸುವ ಸಂಸ್ಕಾರ ರೂಪುಗೊಂಡ್ರೆ ನಮ್ಮ ಆಧ್ಯಾತ್ಮಿಕ ಜೀವನ ಅಪಘಾತಗಳಿಂದ ಮುಕ್ತವಾಗಿರುತ್ತದೆ. ತುಂಬ ಚೆನ್ನಾಗಿ ಹೇಳಿದ್ರಿ. ಈ ಸಹಜ ಪರಿಶೀಲನೆಯ ಸಂಸ್ಕಾರ ಮತ್ತು ಪವಿತ್ರತೆಯ ಧಾರಣೆಯೇ ನಾವು ಬಾಬಾರವರ ಪ್ರೀತಿಗೆ ನೀಡಬಹುದಾದ ಶ್ರೇಷ್ಠ ಪ್ರತಿಫಲ. ವಾರದ ಕೊನೆಯ ಸ್ಲೋಗನ್ ಅದನ್ನೇ ಹೇಳುತ್ತೆ ಅಲ್ವೇ? ಹೌದು. ಸಂಪೂರ್ಣ ಪವಿತ್ರ ಮತ್ತು ಯೋಗಿಯಾಗುವುದೇ ಸ್ನೇಹದ ಪ್ರತ್ಯರ್ಪಣೆ ಕೊಡುವುದಾಗಿದೆ. ನಾವು ಬಾಬಾಗೆ ಬೇರೇನು ಕೊಡಲು ಸಾಧ್ಯ? ನಮ್ಮನ್ನು ನಾವು ಬದಲಾಯಿಸಿಕೊಂಡು ಅವರ ಸಮಾನರಾಗುವುದೇ ಅವರಿಗೆ ನಾವು ಕೊಡುವ ದೊಡ್ಡ ಉಡುಗೊರೆ. ಹಾಗಾದ್ರೆ ಈ ಇಡೀ ವಾರವನ್ನು ಹಿಂತಿರುಗಿ ನೋಡಿದಾಗ ಬಾಬಾರವರು ನಮ್ಮನ್ನು ಎಷ್ಟು ಕ್ರಮಬದ್ಧವಾಗಿ ಮುಂದೆ ಕರೆದುಕೊಂಡು ಹೋಗಿದ್ದಾರೆ ಎಂಬುದು ಸ್ಪಷ್ಟವಾಗುತ್ತೆ. ಖಂಡಿತ. ಮೊದಲು ಹೊರಗಿನ ಪ್ರಪಂಚದ ಹಾಹಾಕಾರದಿಂದ ನಮ್ಮನ್ನು ಸಾಕ್ಷಿಯನ್ನಾಗಿ ಮಾಡಿ ದೂರ ನಿಲ್ಲಿಸಿದ್ರು. ನಂತರ ನಮ್ಮ ದಿವ್ಯ ಬುದ್ಧಿಯನ್ನು ಉಪಯೋಗಿಸಿ ಮಾಯೆಯ ಆಟವನ್ನು ಗೆಲ್ಲುವ, ಸಂಘಟನೆಯಲ್ಲಿ ಒಂದಾಗಿ ನಡೆಯುವ
ಮಹಾನಾಗಿಯೂ ವಿನಮ್ರರಾಗಿರುವ ಯುಕ್ತಿಯನ್ನು ತಿಳಿಸಿದ್ರು. ಮತ್ತು ಈ ಎಲ್ಲದಕ್ಕೂ ಆಧಾರ ನಮ್ಮ ಮೂಲ ಸ್ವರೂಪವಾದ ಪವಿತ್ರತೆ ಎಂಬುದನ್ನು ನೆನಪಿಸಿದ್ರು. ಅಂದ್ರೆ ಸಾಕ್ಷಿಸ್ಥಿತಿ, ದಿವ್ಯ ಬುದ್ಧಿ ಮತ್ತು ಪವಿತ್ರತೆ ಈ ಮೂರೂ ಒಂದಕ್ಕೊಂದು ಹೆಣೆದುಕೊಂಡಿವೆ. ಹೌದು, ಒಂದಕ್ಕೊಂದು ಪೂರಕ. ಪವಿತ್ರತೆ ಇಲ್ಲದೆ ಸಾಕ್ಷಿಯಾಗಿರಲು ಸಾಧ್ಯವಿಲ್ಲ. ನಿಜ. ಸಾಕ್ಷಿ ಸ್ಥಿತಿಯಿಲ್ಲದೆ ದಿವ್ಯ ಬುದ್ಧಿ ಕೆಲಸ ಮಾಡುವುದಿಲ್ಲ. ಈ ಮೂರನ್ನೂ ನಮ್ಮ ದೈನಂದಿನ ಪುರುಷಾರ್ಥದಲ್ಲಿ ಅಳವಡಿಸಿಕೊಂಡ್ರೆ ನಮ್ಮ ಸ್ಥಿತಿ ನಿಜವಾಗಿಯೂ ಹಾರುವ ಕಲೆಯಂತಾಗುತ್ತದೆ. ಯಾವುದೇ ಪರಿಸ್ಥಿತಿ ನಮ್ಮನ್ನು ಕೆಳಗಿಳಿಸಲು ಸಾಧ್ಯವಿಲ್ಲ. ಆತ್ಮೀಯ ಬ್ರಾಹ್ಮಣ ಕುಲಭೂಷಣರೇ, ಬಾಪ್ ದಾದಾರವರ ಕಣ್ಣಿನ ನಕ್ಷತ್ರಗಳೇ, ಇಂದಿನ ಈ ಮಂಥನವನ್ನು ಮುಗಿಸುವ ಮೊದಲು ಒಂದು ದಿವ್ಯ ಸ್ಮೃತಿಯನ್ನು ಸದಾ ನಮ್ಮೊಂದಿಗೆ ಇಟ್ಟುಕೊಳ್ಳೋಣ. ಬಾಪ್ ದಾದಾರವರು ನಮ್ಮ ಪ್ರತಿಯೊಬ್ಬರಿಗೂ ದಿವ್ಯ ಬುದ್ಧಿಯ ಶ್ರೇಷ್ಠ ವರದಾನವನ್ನು ನೀಡಿದ್ದಾರೆ. ಆದರೆ ನೆನಪಿರಲಿ, ವರದಾನದ ನೈಜ ಲಾಭ ಸಿಗುವುದು ಅದನ್ನು ನಾವು ಕಾರ್ಯದಲ್ಲಿ ತೊಡಗಿಸಿದಾಗ ಮಾತ್ರ. ದಿವ್ಯ ಬುದ್ಧಿಯುಳ್ಳವರ ಪ್ರತಿಯೊಂದು ಕಾರ್ಯವೂ ಸಾಧಾರಣವಾಗಿರದೆ ದಿವ್ಯ ಮತ್ತು ಅಲೌಕಿಕ ಅನುಭವವನ್ನು ನೀಡುತ್ತದೆ. ಒಂದು ವಾರದ ವರದಾನ ಮತ್ತು ಸ್ಲೋಗನ್ಗಳ ಈ ರಿವಿಷನ್ ಮೂಲಕ ನಮ್ಮ ಮನಸ್ಸು ಇನ್ನಷ್ಟು ಸ್ಥಿರವಾಗಿದೆ, ಬುದ್ಧಿಗೆ ಸ್ಪಷ್ಟತೆ ಬಂದಿದೆ ಮತ್ತು ಪುರುಷಾರ್ಥಕ್ಕೆ ಹೊಸ ಉತ್ಸಾಹ ದೊರೆತಿದೆ. ಈ ಮಂಥನವು ನಮ್ಮನ್ನು ಮಾಯಾಜೀತ್ ಮತ್ತು ಸಫಲತಾಮೂರ್ತ ಆತ್ಮಗಳನ್ನಾಗಿ ಮಾಡಲಿ ಎಂದು ಆಶಿಸುತ್ತೇವೆ. ನಿಮ್ಮ ಪುರುಷಾರ್ಥ ಸದಾ ಹಾರುವ ಕಲೆಯಂತಿರಲಿ. ಸದಾ ಬಾಬಾರವರ ನೆನಪಿನಲ್ಲಿದ್ದು ದಿವ್ಯತೆಯನ್ನು ಹರಡಿರಿ. ಇಂತಹ ದಿವ್ಯ ಮಂಥನಕ್ಕಾಗಿ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸದಾ ಸಂಪರ್ಕದಲ್ಲಿರಿ. ಓಂ ಶಾಂತಿ. Be positive. Be enthusiastic. Be in the flow and always glow.